ದೇವರು ನಮ್ಮನ್ನು ಎಲ್ಲಿಯೂ ಕೂಡ ಯಾವುದೇ ರೀತಿಯಿಂದ ತಾರತಮ್ಯ ಎಲ್ಲಿಯೂ ಕೂಡ ಆಗಲಿಲ್ಲ. ನಾವು ಹುಟ್ಟುವಾಗ ಎಲ್ಲರಿಗೂ ದೊಡ್ಡ ವಿಚಾರ ಏನಿದೆ, ತಾಯಿ ಮತ್ತು ಬದುಕಬೇಕು, ಮಗು ಬದುಕಬೇಕು. ಈ ಒಂದು ಪಾಯಿಂಟ್ ಅಲ್ಲದೆ ಎರಡನೇ ಪಾಯಿಂಟ್ ಎಲ್ಲಿ ಅದು ಇದೆಯಾ? ಎಲ್ಲ ಕೂಡ ಒಂದೇ ಆಲೋಚನೆ, ತಾಯಿ ಆರೋಗ್ಯವಂತರಾಗಿರಬೇಕು ಮತ್ತು ಮಗು ಆರೋಗ್ಯವಂತರಾಗಿರ್ಬೇಕಂತೇಳಿ ನಿಮ್ಮೆಲ್ಲರ ಮನೆಯಲ್ಲಿ ದೊಡ್ಡ ಮಟ್ಟದ ಪ್ರಾರ್ಥನೆ. ಅದು ಯಾವ ಜಾತಿಯ ಡಾಕ್ಟ್ರ್ ಇರಲಿ, ಯಾವ ಜಾತಿಯ ನರ್ಸ್ ಇರಲಿ, ಯಾರ ಜಾತಿಯ ಆಸ್ಪತ್ರೆಯಲ್ಲಿ ಯಾರು ಬೇಕಾದರೂ ಮದ್ದು ಕೊಡಲಿ, ಯಾರ್ದು ಬೇಕಾದರೂ ಟ್ಯಾಕ್ಸಿ ಇರಲಿ, ಏನು ರಿಕ್ಷಾ, ಯಾರು ಕೂಡ ನೋಡೋದಿಲ್ಲ. ತಾಯಿ ಬದುಕಬೇಕು ಮತ್ತು ಮಗು ಬದುಕಬೇಕಂತ ಮಾತ್ರ. ಇನ್ನು ಮಗು ಹುಟ್ಟಿದ ನಂತರ ಎಲ್ಲ ಮಗು ಕೂಡ ಕೂಗುವುದಲ್ಲದೆ ಬೇರೆ ಬೇರೆ ಶಬ್ದ ಯಾವುದು ಕೂಡ ಮಾಡೋದು. ಎಲ್ಲ ಜಾತಿ ಎಲ್ಲ ಥರ ಮಕ್ಕಳು ಒಂದೇ ಶಬ್ದ ಮಾಡುವಂಥದ್ದು. ಬೇರೆ ಬೇರೆ ದೇವರು ಇರ್ತಿದ್ರೆ ಬೇರೆ ಬೇರೆ ಶಬ್ದ ಮಾಡ್ತಿದ್ದು. ಒಂದು ಮಗು ಕೂಗ್ತಿತ್ತು, ಒಂದು ಕಿರ್ಚಾಡ್ತಿದ್ದು, ಒಂದು ನೆಗಡ್ತಿತ್ತು, ಒಂದೊಂದು ಶಬ್ದ ಮಾಡ್ಬೋದಿತ್ತು. ಅದು ಅಲ್ಲಿ ಕೂಡ ಯಾವುದೇ ತಾರತಮ್ಯ, ಎಲ್ಲ ಕೂಡ ಒಂದೇ ರೀತಿಯವತ್ತು ಇರುವಂಥದ್ದು. ಏನು ಮನುಷ್ಯನ ಆಕಾರದಲ್ಲಿ ಕೂಡ ನಿಮ್ಮ ಮನುಷ್ಯನ ಆಕಾರದಲ್ಲಿ ಏನು ಎಲ್ಲರೂ ಒಂದೇ ರೀತಿ. ನಮಗೆ ಎರಡು ಕಣ್ಣು ಮುಂದೆ, ಮೂಗು ಮುಂದೆ, ಕಿವಿ ಸೈಡ್ನಲ್ಲಿ. ದೇವರು ಬೇರೆ ಬೇರೆ ಇದ್ದಿದ್ದರೆ ಕಣ್ಣನ್ನು ಹಿಂದೆ ಕೊಟ್ಟು, ಮೂಗನ್ನು ಸೈಡಲ್ಲಿ ಕೊಟ್ಟು ಬೇರೆ ಬೇರೆ ಆಕಾರ ಕೂಡ ದೇವರಿಗೆ ಮಾಡ್ತಿದ್ದು. ಯಾಕೆ ಮಾಡಲಿಲ್ಲ? ದೇವರು ಅಲ್ಲಿ ಕೂಡ ಯಾವುದೇ ತಾರತಮ್ಯ ಒಂದೇ ರೀತಿಯನ್ನು ದೇವರು ಕೂಡ ಇವತ್ತು ಆ ಒಂದು ಆಕಾರದಲ್ಲಿ ಕೊಟ್ಟಿದೆ. ಮತ್ತು ಭಾವನಾತ್ಮಕ ಸಂಬಂಧ. ಯಾರೇ ಒಬ್ಬ ನಮ್ಮ ಮುಂದೆ ಕಷ್ಟದಲ್ಲಿ ಬಿದ್ದಿರಲಿ, ಅವನು ಯಾವ ಜಾತಿ ಯಾವುದು ಯಾರು ಕೂಡ ನೋಡಿ ತಕ್ಷಣ ಅವನಿಗೆ ಉಪಕಾರ ಮಾಡಲಿಕ್ಕೆ ಹೋಗ್ತಾರೆ, ಅವನು ರಕ್ಷಣೆ ಮಾಡಲಿಕ್ಕೆ ಹೋಗ್ತಾರೆ. ಇದು ದೇವರು ನಮಗೆ ಕೊಟ್ಟಂಥ ಭಾವನಾತ್ಮಕವಾದ ಸಂಬಂಧ. ಸೊ ದೇವರು ನಮ್ಮನ್ನು ಎಲ್ಲಿಯೂ ಕೂಡ ತಾರತಮ್ಯದ ನೋಡೋದಿಲ್ಲ. ಮತ್ತು ನಾವು ಯಾಕೆ ಬೇರೆಯವ್ರನ್ನ ತಾರತಮ್ಯ ನೋಡಬೇಕಂದ್ರೆ ನಾವು ಇವತ್ತು ಆತ್ಮಲೋಕನ ಮಾಡಿಕೊಳ್ಬೇಕು.